ಸಾವಿಗೆ ಕಾರಣರಾದ ಮೋದಿ ಅವರಿಗೆ, ವಿದ್ಯಾರ್ಥಿಗಳ ಸಾವಿಗೆ ಕಾರಣರಾದ ಬಿಜೆಪಿ ಸರ್ಕಾರಕ್ಕೆ, ಪೊಲೀಸರ ಮುಖಾಂತರ ರಾಹುಲ್ ಗಾಂಧಿ ಮೇಲೆ ಹಲ್ಲೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ, ಕಾಂಗ್ರೆಸ್ ನಾಯಕರ ವಿರುದ್ಧ ವಿದ್ಯಾರ್ಥಿಗಳಿಗೆ ಪೊಲೀಸರ ವೇಷದಲ್ಲಿ ಬಂದು ಹೊಡೆದ RSS ಕಾರ್ಯಕರ್ತರಿಗೆ, ಪೊಲೀಸ್ ವೇಷ ದೊಡ್ಡ RSS ಕಾರ್ಯಕರ್ತರಿಗೆ, ನರೇಂದ್ರ ಮೋದಿ ಅವರಿಗೆ, ಧರ್ಮೇಂದ್ರ ಪ್ರಧಾನ್ ಅವರಿಗೆ, ವಿದ್ಯಾರ್ಥಿ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಯುವಕರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಇವತ್ತು 22 ಲಕ್ಷ ಜನ ನೀಟ್ ಎಕ್ಸಾಮ್ ಬರೆದಾದಂತ ಸಮಯದಲ್ಲಿ 22 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿದ್ರು. ಅದನ್ನು ಖಂಡಿಸಿ ಪ್ರತಿಭಟನೆ ಮಾಡುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಇವತ್ತು ಏನ್ ದೌರ್ಜನ್ಯ ನಡೆಸಿದ್ದಾರೆ, ಅವರ ಪರವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಹಾಗೂ ಎಂಪಿಗಳನ್ನು ಅರೆಸ್ಟ್ ಮಾಡಿದ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಇವತ್ತು ನಮ್ಮ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಮಾಡ್ತಾ ಇದೀವಿ. ಇದಕ್ಕೆ ಬಂದಂತವರೆಲ್ಲರಿಗೂ ಸ್ವಾಗತವನ್ನ ಕೋರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಂದ್ರದ ಒಂದು ಬಿಜೆಪಿ ಸರ್ಕಾರ ಲಜ್ಜೆಗೆಟ್ಟತನ ತೋರಿಸ್ತಾ ಇದೆ ಅಂದ್ರೆ, ಇವತ್ತು ದೇಶಾದ್ಯಂತ ಇವತ್ತು ಯುವಕರು ವಿದ್ಯಾರ್ಥಿಗಳು ಹೋರಾಟವನ್ನ ಮಾಡಿ ನಮಗೆ ನ್ಯಾಯವನ್ನ ಕೊಡಿ, 12 ಜನ ಪ್ರಾಣವನ್ನ ಬಿಟ್ಟಿದ್ದಾರೆ, ಅವರಿಗೆ ನೀವು ಏನು ಅವ್ರಿಗೆ ಇದನ್ನ ಕೊಟ್ಟಿದ್ದೀರಿ, ಸಾಂತ್ವನ ಹೇಳಿದಿರಿ, ಅವ್ರಿಗೆ ಏನು ನ್ಯಾಯವನ್ನ ಕೊಟ್ಟಿದ್ದೀರಿ ಅಂತ ಹೇಳಿ ಇವತ್ತು ಇಡೀ ದೇಶದ ಜನ ವಿದ್ಯಾರ್ಥಿಗಳು ಈ ದೇಶದ ಪ್ರಜೆಗಳು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ಇವತ್ತೇನು ನಮ್ಮ ರಾಷ್ಟ್ರೀಯ ನಾಯಕರಾದಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು, ನಮ್ಮ ಲೋಕಸಭಾ ಸದಸ್ಯರವರು ಇವತ್ತು ಏನು ಇವರು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವನ್ನು ಮಾಡಿ ದೆಹಲಿಯಲ್ಲಿ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆಗೆ ಕೂತಂತ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರವನ್ನ ಮಾಡಿ ಇವತ್ತು ಶಾಂತಿಯನ್ನ ಭಂಗವನ್ನು ಮಾಡಿ ಇವತ್ತು ಹಲವಾರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋ ನಿಟ್ಟಿನಲ್ಲಿ, ಅವರಿಗೆ ಗಾಯಗಳಾಗೋ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಮಾಡಿ ಗಲಭೆಯನ್ನು ಎಬ್ಸಿರ್ತಕ್ಕಂಥ ಈ ಬಿಜೆಪಿ ಸರ್ಕಾರ ಯಾವುದೇ ಒಂದು ನೈತಿಕ ಹೊಣೆಯನ್ನ ಹೊರದೆ, ಯಾವುದೇ ಒಂದು ವಿಚಾರದ ಬಗ್ಗೆ ಜನಗಳಿಗೆ ಮಾಹಿತಿಯನ್ನ ಕೊಡದೆ ಇವತ್ತು ಒಂದು ಬಂಡತನವನ್ನ ಇವತ್ತೇನು ಬಿಜೆಪಿಯ ನರೇಂದ್ರ ಮೋದಿ ಸರ್ಕಾರ ತೋರಿಸ್ತದೆ, ಇದಕ್ಕೆ ಧಿಕ್ಕಾರ ಅಂತೇಳಿ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಇವತ್ತು ಏನು ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಇವತ್ತು ಲಾಠಿ ಚಾರ್ಜ್ ಅನ್ನ ಮಾಡಿರ್ತಕ್ಕಂಥದ್ದು, ಆ ವಿದ್ಯಾರ್ಥಿಗಳ ಪರವಾಗಿ ಹೋದಂತ ಇವತ್ತೇನು ನಮ್ಮ ನಾಯಕರುಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ, ಪ್ರಿಯಾಂಕಾ ಗಾಂಧಿ ಅವ್ರನ್ನ, ಲೋಕಸಭಾ ಸದಸ್ಯರವ್ರನ್ನ ಇವತ್ತು ಅವ್ರನ್ನ ಹತ್ತಿಕ್ಕತಕ್ಕಂಥ ಪ್ರತಿಭಟನಾಕಾರರನ್ನ, ಈ ದೇಶದ ಏನು ಇವ ಒಂದು ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದವರನ್ನ ಧ್ವನಿ ದಮನ ಮಾಡ್ತಕ್ಕಂಥ, ಅದನ್ನು ಹತ್ತಿಕ್ಕತಕ್ಕಂಥ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನವನ್ನ ನಿನ್ನೆ ಮಾಡಿ ಅವ್ರನ್ನೆಲ್ಲ ಸಹ ಒತ್ತಾಯಪೂರ್ವಕವಾಗಿ ಬಂಧನಕ್ಕೆ ಒಳಪಡಿಸಿ ಅವರ ಒತ್ತಾಯಪೂರ್ವಕವಾಗಿ ಇವತ್ತು ವ್ಯಾನ್ನಲ್ಲಿ ತಗೊಂಡು ಹೋಗಿ ಬಂಧನ ಮಾಡಿರ್ತಕ್ಕಂಥ ಕೇಂದ್ರದ ಬಿಜೆಪಿಯ ಸರ್ಕಾರ ಇವತ್ತು ಏನು ಈ ಒಂದು ಪ್ರಜೆಗಳಿಗೆ ಒಂದು ದ್ರೋಹವನ್ನ ಮಾಡ್ತಕ್ಕಂಥ, ಇವತ್ತು ವಿದ್ಯಾರ್ಥಿಗಳಿಗೆ ತೊಂದರೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಖಂಡಿತ ಈ ದೇಶದ ವಿದ್ಯಾರ್ಥಿಗಳು, ಜನಗಳು, ಪ್ರಜೆಗಳು ಇದನ್ನ ಸಹಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಇವರಿಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ, ನಾವು ಇವತ್ತು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಇವತ್ತೇನು 12 ಜನ ವಿದ್ಯಾರ್ಥಿಗಳು ಇವತ್ತು ಈ ನೀಟ್ ಪರೀಕ್ಷೆಯನ್ನು ನೀವು ಸರಿಯಾದ ರೀತಿ ನಡೆಸ್ತಕ್ಕಂಥ ಸಾಮರ್ಥ್ಯ ಇಲ್ಲದ ಮೇಲೆ ನಿಮಗೆ ಯಾತಿಗೆ ಅಧಿಕಾರ ಬೇಕು? ನೀವು ಅಧಿಕಾರವನ್ನ ಬಿಟ್ಟು ಕೂಡಲೇ ತೊಲಗಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ರಾಜೀನಾಮೆಯನ್ನ ಕೊಡಬೇಕು. ಈ ಏನು 12 ಜನ ಏನು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ಅವ್ರಿಗೆ ಸರಿಯಾದ ರೀತಿ ನ್ಯಾಯವನ್ನ ಒದಗಿಸ್ತಕ್ಕಂಥ, ಮುಂದಿನ ದಿನಗಳಲ್ಲಿ ಏನು ಇವತ್ತು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನ ಕೊಡ್ತಕ್ಕಂಥ ನೀಟ್ ಪರೀಕ್ಷೆಯನ್ನ ಸರಿಯಾದ ರೀತಿ ಕಾನೂನು ಪ್ರಕಾರ ವಿದ್ಯಾರ್ಥಿಗಳಿಗೆ ಇವತ್ತು ಅವರಿಗೆ ಒಂದು ಸೌಕರ್ಯಗಳನ್ನ ಒದಗಿಸಿ ಆ ಎಕ್ಸಾಮ್ ಅನ್ನ ನಡೆಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ. ಆದರೆ ಇವತ್ತು ಸರ್ಕಾರ ಅದನ್ನ ಯಾವುದನ್ನು ಸಹ ತಲೆ ಕೆಡಿಸ್ಕೊಳ್ದೆ ಇವತ್ತು ಸದನದಲ್ಲೂ ಸಹ ಇವತ್ತು ಪ್ರತಿಪಕ್ಷದವರಿಗೆ ಉತ್ತರವನ್ನು ಕೊಡದೆ ಇವತ್ತು ತಪ್ಪಿಸ್ಕೊಂಡು ಓಡಾಡ್ತಿರ್ತಕ್ಕಂಥದ್ದು, ಅದರ ವಿಚಾರವಾಗಿ ಚಕಾರ ಎತ್ತಿದೆ. ಇವತ್ತು ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿದರೆ ಅದನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಇವತ್ತು ನೀವು ಬಿಜೆಪಿಯವರು ಮಾಡ್ತಾ ಇದ್ದೀರಿ. ಇದು ಬಹಳ ದಿವಸ ನಡೆಯಲ್ಲ. ಮುಂದಿನ ದಿನಗಳಲ್ಲಿ ಇವತ್ತು ಈ ದೇಶದ ಯುವಕರು ಇವತ್ತೇನು ಮೋದಿಯವರ ಮೇಲೆ ಭರವಸೆಯನ್ನು ಇಟ್ಟು ಇವತ್ತು ನಿಮ್ಮನ್ನ 2 ಬಾರಿ 3 ಬಾರಿ ಇವತ್ತು ಅಧಿಕಾರಕ್ಕೆ ತಂದು ಪ್ರಧಾನಮಂತ್ರಿಯನ್ನು ಮಾಡಿದ್ದಾರೆ. ಅದೇ ಯುವಕರು ಮುಂದಿನ ದಿನಗಳಲ್ಲಿ ನಿಮಗೆ ಅಟ್ಟೆ ಆಡಿಸಿ ಹೊಡಿತಕ್ಕಂಥ ಒಂದು ಏನು ಸ್ಥಿತಿ ಈ ದೇಶದಲ್ಲಿ ಉದ್ಭವ ಆಗುತ್ತೆ. ಖಂಡಿತ ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನ ಮನೆ ಕಳಿಸ್ತಕ್ಕಂಥ ಕೆಲಸವನ್ನ ಈ ದೇಶದ ಪ್ರಜ್ಞಾವಂತ ಯುವಕರು ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ